ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ಯಾಪ್ ಕ್ಯಾಮ್. ಸೊ ನಾವಿವಾಗ ಬಂದಿರುವಂಥ ವಿಷಯ ಏನಂದರೆ, ನಮ್ಮ ಪೆದ್ದಿ ಮೂವಿಯಿಂದ ಒಂದು ವಿಡಿಯೋ ಸಾಂಗ್ ರಿಲೀಸ್ ಮಾಡಿದ್ದಾರೆ, ಚಿಕ್ರಿ ಚಿಕ್ರಿ ಅಂತ ಹೇಳಿ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಸ್ವಲ್ಪ. ಇದಕ್ಕೆ ಬಂದ್ಬಿಟ್ಟು ಮುಖ್ಯ ಪಾತ್ರರಾಗಿ ರಾಮ್ ಚರಣ್ ಮತ್ತು ಶ್ರೀದೇವಿ ಮಗಳಾದಂಥ ಜಾನ್ವಿ ಕಪೂರ್ ಅವರು ಮಾಡ್ತಿದ್ದಾರೆ. ಇದಕ್ಕೆ ಡೈರೆಕ್ಟರ್ ಬಂದ್ಬಿಟ್ಟು ಬುಚ್ಚಿಬಾಬು. ಮುಂಚೆ ಉಪ್ಪೆನ ಅನ್ನೋ ಫಿಲಿಮಲ್ಲಿ ತೆಗೆದಿದ್ರು. ಅದು ಮೋಸ್ಟ್ಲಿ ಅದರಲ್ಲಿ ವಿಜಯ್ ಸೇತುಪತಿ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಅದ್ಭುತವಾಗಿ ತೆಗೆದಿದ್ರು ಡೈರೆಕ್ಟರಿಂದ. ಈಗ ಮತ್ತೆ ಸೆಕೆಂಡ್ ಫಿಲಿಮ್ ಅನ್ಸುತ್ತೆ ಮೋಸ್ಟ್ಲಿ. ಸೆಕೆಂಡ್ ಫಿಲಿಮ್ ರಾಮ್ ಚರಣ್, ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ಅವ್ರ ಜೊತೆ ಈಗ ಕೊಲಾಬ್ರೇಟ್ ಆಗಿಬಿಟ್ಟು ಮೈತ್ರಿ ಮೂವೀಸ್ ಜೊತೆ ಈಗ ನಮ್ಮ ಪ್ರೇಕ್ಷಕರ ಮುಂದೆ ಬರ್ತಿದ್ದಾರೆ. ಸೊ ಮುಂಚೆ ಏನಂದ್ರೆ ಲೈಕ್ ಅವನು ಸುಕುಮಾರ್ ಗೊತ್ತಲ್ವಾ ನನಗೆ, ಪುಷ್ಪ ಡೈರೆಕ್ಟ್ರು, ಪುಷ್ಪ 2 ಡೈರೆಕ್ಟ್ರು. ಅವನು ಲೈಕ್ ಅವನ ಅಸಿಸ್ಟೆಂಟ್ ಇವನು. ಹೌದು, ಓಕೆ. ಅವನು ನಾನಕ್ ಪ್ರೇಮತ್ತು ಆ ಟೈಮಲ್ಲಿ ಲೈಕ್ ರಂಗಸ್ಥಳಂ ನೋಡಿದ್ದೀನಿ ಸ್ಟೋರಿ. ಅದು ಆ್ಯಕ್ಚುಲಿ ಇವನು ಸ್ಟೋರಿ ಲೈನ್ ಕೊಟ್ಟಿದ್ರೆ ಸುಕುಮಾರ್ ಡೆವಲಪ್ ಮಾಡಿದೆ ಅಂತ ಸುಕುಮಾರೇ ಹೇಳಿದೆ. ಏನಂದ್ರೆ ಲೈಕ್ ಅವನಿಗೆ ಅಷ್ಟು ಈ ಥರ ರೇಂಜ್ ಇದೆ ಅಂತ ಅವನು ಇವನು ಡೈರೆಕ್ಟರ್ ಆಗಬೇಕು ಅಸಿಸ್ಟೆಂಟ್ ಐಡೆಂಟಿಫೈ ಮಾಡಿದ್ದಾರೆ ಸುಕುಮಾರ್ ಮಾಡಿ ಈಗ ಸಪೋರ್ಟ್ ಮಾಡ್ತಾವನು ಅವನು. ಈಗ ನೀವು ಡೈರೆಕ್ಟರ್ ಆಗಿ ತೆಗಿಬೇಕಂತ. ಅವ್ನು ಫಸ್ಟ್ ಮೂವಿಯಲ್ಲಿ ಅವನು ನಾರ್ಮಲ್ ಆಗಿ ನೋಡಿದ್ರೆ ಲೈಕ್ ಚಿಕ್ಕ ಮಕ್ಕಳ ಥರ ಇರ್ತಾನೆ ಅವನು ಡೈರೆಕ್ಟ್ರು. ಬಟ್ ಏನಂದ್ರೆ ಲೈಕ್ ಅವನಿಗೆ ಇಂಪ್ಯಾಕ್ಟ್ ಇರೋದ್ರೆ ಫಸ್ಟ್ ಮೂವಿಗೆ ಫಾದರ್ ರೋಲಲ್ಲಿ ವಿಜಯ್ ಸೇತುಪತಿ. ಈಗ ಸೆಕೆಂಡ್ ಮೂವಿಯಲ್ಲಿ ರಾಮ್ ಚರಣ್ ಜೊತೆ. ಹೌದು, ಆಗಿದ್ರೆ ಮುಂಚೆ ಸುಕುಮಾರ್ ಫಿಲಿಮ್ ನಾನಕ್ ಪ್ರೇಮತ್ತು ಅಲ್ಲಿ ಮೇಕಿಂಗ್ ವಿಡಿಯೋಸ್ ಅಲ್ಲಿ ನೋಡಿದ್ವಿ. NTR ಜೂನಿಯರ್ ಫನ್ ಮಾಡೋದು, ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಿಡಿಸೋದು, ಅವೆಲ್ಲ ಜಸ್ಟ್ ಮೇಕಿಂಗ್ ವಿಡಿಯೋಸ್ ಅಲ್ಲಿ ನೋಡಿದ್ವಿ. ಅವ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿ ಜಾಸ್ತಿ ಸೀರಿಯಸ್ ಆಗಿರ್ತಾನೆ ಅವನು. ಲೈಕ್ ಏನಂದ್ರೆ ಲೈಕ್ ಮೂವಿ ಅಂದ್ರೆ ಮೂವಿ ಹಂಗೆ ತೆಗಿಬೇಕಂತ ಅವನಿಗೆ. ಅದಕ್ಕೆ ಈಗ ಇಷ್ಟು ರೇಂಜು ಅವನು ಫಸ್ಟ್ ಮೂವಿಗೆ ವಿಜಯ್ ಸೇತುಪತಿನ ತೆಗೋದಾನೆ, ಸೆಕೆಂಡ್ ಮೂವಿಗೆ ಮತ್ತೆ ರಾಮ್ ಚರಣ್ ತೆಗೆದ, ಮತ್ತೆ AR ರೆಹಮಾನ್ ಮ್ಯೂಸಿಕ್. ಹೌದು, ಈಗ ಡೆಬ್ಯೂಟ್ ಮಾಡಿ ಮೂವಿ ಅವರೆಲ್ಲ ಆಸ್ಕರ್ ವಿನ್ನಿಂಗ್, ಫಸ್ಟ್ ಆಸ್ಕರ್ ಇಂಡಿಯನ್ ವಿನ್ನಿಂಗ್ ಪರ್ಸನ್. ಅವ್ರ ಜೊತೆ ಮಾಡ್ಬೇಕಂದ್ರೆ ಸುಲಭ ವಿಷಯ ಅಲ್ಲ. ಓಕೆ, ಅದು ವಿಡಿಯೋ ಸಾಂಗ್ ಫುಲ್ ಟ್ರೋಲ್ ಆಗ್ತಿದೆ ಅವನ ಸ್ಟೆಪ್ಗೆ. ಟ್ರೋಲ್ ಆಗ್ತಾ ಇದೆ. ಆ್ಯಕ್ಚುಲಿ ಫಸ್ಟ್ ಆ ಮೂಮೆಂಟು ಫಸ್ಟ್ ಗ್ಲಿಮ್ಸ್ ಕೊಟ್ಟರು, ಅದು ಟ್ರೋಲ್ ಆಗ್ತಿದೆ. ಆ ಟ್ರೋಲ್ಗೆ ಲೈಕ್ ಈ ಸಾಂಗ್ ಫುಲ್ ಬಂದಿದ ಮೇಲೆ ಆ ಟ್ರೋಲ್ ಎಲ್ಲ ಹೋಯ್ತು. ನಾರ್ಮಲ್ ಆಗಿ ಮೀಮ್ಸ್ ಅಲ್ಲಿ ಟ್ರೋಲ್ ಇರುತ್ತೆ, ಬಟ್ ಏನಂದ್ರೆ ಅದು ಕಾಮನ್ ಸಮಾಜ ವಿಷಯ. ಲೈಕ್ ಏನಂದ್ರೆ ಅದು ನಿನ್ ಟ್ರೋಲ್ ಹೆಂಗೆ ಆಗ್ತದೆ ಸ್ಟೆಪ್ ನೋಡಿದ ಮೇಲೆ. ಆ ಸ್ಟೆಪ್ಪು ಅವನ ಸ್ಟೋರಿಯಲ್ಲಿ ಹೆಂಗಿದೆ ಅಂದ್ರೆ ಲೈಕ್ ಅವನು ಒಂದು ವಿಲೇಜ್ ಸೈಡಲ್ಲಿ ಒಂದು ಹುಡುಗ ಥರ, ವಿಲೇಜ್ ಗೈ. ಅವನಿಗೇನು ಗೊತ್ತಾಗುತ್ತೆ, ಅದು ನಾರ್ಮಲ್ ಇನ್ನೊಂದು ಜಸ್ಟ್ ಒಂದು ವಿಡಿಯೋ ಸಾಂಗ್ ಇಂದ ಮುಖಾಂತರವಾಗಿ ಒಂದು ಫಿಲಿಮು ಸ್ಟೋರಿ ಅವರು ಕರೆಕ್ಟ್. ನೀವು ಏನಾದ್ರೂ ಮಾಡ್ಲಿ ಮೀಮ್ಸ್ ಅವರು ಮೀಮ್ಸ್ ಮಾಡ್ತಾರೆ. ಆಕ್ಚುಲಿ ಮೂವಿಗೆ ಇನ್ನ ಪಾಸಿಟಿವ್ ಬರುತ್ತೆ, ಇನ್ನ ಹೈಪ್ ಬರುತ್ತೆ. ಮೀಮ್ಸ್ ಅವರೆಲ್ಲ ಲೈಕ್ ಪಾಸಿಟಿವ್ ಮಾಡ್ತಾರೆ, ಅದು ನೆಗೆಟಿವ್ ಮಾಡಿದ್ರು ಅದು ಮೂವಿಗೆ ಪಾಸಿಟಿವ್ ಅಂತ ನೋಡಿ. ಈಗ ಎಷ್ಟು ನೆಗೆಟಿವ್ ಆಗುತ್ತೋ ಜನರಿಗೆ ಈ ಜನರೇಷನ್ ಅಷ್ಟು ಅಟ್ರಾಕ್ಟ್ ಆಗ್ತಾರೆ. ಬೇಸಿಕ್ ಥಿಂಗ್ ಅದು. ಇವಾಗಿನ ಜನರೇಷನ್ ಬರೀ ನೆಗೆಟಿವ್ ನ ಅಟ್ರಾಕ್ಟ್ ಮಾಡ್ತಿದ್ದಾರೆ, ಬಟ್ ಅದು ಮೂವಿಗೆ ಪಾಸಿಟಿವ್ ಆಗುತ್ತೆ. ಅದೇ ಆ ಪ್ರಿನ್ಸಿಪಲ್ ಯೂಸ್ ಮಾಡಿದಾರೆ ಅನಿಸ್ತದೆ. ಸೊ ನೋಡೋಣ ನಮ್ಮ ವಿಡಿಯೋ ಸಾಂಗ್ ಅನ್ನು ನೋಡೋಣ ಇವಾಗ. ಸಿನಿಮಾ ವೆಂಕಟ ಸತೀಶ್ ಕಿಲಾರು. ಅದು ಶರ್ಟ್ ಏನೋ ಆಲ್ರೆಡಿ, ಆ ಶರ್ಟ್ ನೋಡಿದ್ರೆ ಲೈಕ್ ಅದು ಆಲ್ರೆಡಿ ಶರ್ಟ್ಸ್ ಸೇಲ್ಸ್ ಜಾಸ್ತಿ ಆಗ್ಬಿಟ್ಟಿದೆ. ಹೌದು, ಅದು ಬಿಡಿ ಸಾಕಂತ ನೋಡಿ ನೇಚರ್ ಹೆಂಗ್ ತೆಗಿದಾರೆ, ನ್ಯಾಚುರಲ್ ಆ ಲೊಕೇಶನ್ಸು ನೆಕ್ಸ್ಟ್ ಲೆವೆಲ್ ಇದೆ. ಅವ್ರಿಗೇನೋ ವಿಲಸ್ ಥರ ಸ್ಟೋರೀಸು, ದೇವರ ಈ ಥರ ಲೈಕ್ ಏನೋ ಸ್ಟೋರೀಸು ನೋಡಿ. ಟೀಸರ್. ಹೌದೌದು.
ಟೇಕ್ ನೋಡ ನೋಡಿ ಇವರೇ ಬುಚ್ಚುಬಾಬು ಡೈರೆಕ್ಟ್ರಿ. ಡೈರೆಕ್ಟ್ ಸಾಂಗ್ ರಿಲೀಸ್ಗೂ ಮುಂಚೆ ಅವನ ಹತ್ರ ಹೋಗಿ ಅಣ್ಣ ಅಣ್ಣ ಅಂತ ಏನೋ ಕೇಳ್ಕೊಂಡಿದ್ದಾನಂತ. ಆದ್ರೆ ಮುಂಚೆ ಗೇಮ್ಸ್ ಬಿಟ್ಟಿದ್ರು. ಹೌದೌದು. ಜಾನಿ ಮಾಸ್ಟರ್ ಇದು ಕೊರಿಯೋಗ್ರಫಿ. ರತ್ನವೇಲು ಲೆಜೆಂಡ್ರಿ ಇಂಡಿಯನ್ ಚಾನೆಲ್. ನಾನು ಇದೀನಲ್ಲಿ ಲೈಟಿಂಗ್ ನೋಡಿ, ಸಿನಿಮಾಟೋಗ್ರಫಿ ಲೈಟಿಂಗ್ಸು ಚೆನ್ನಾಗಿದೆ. ಇವ್ರಿಗೇನೋ ಲೈಕ್ ವಿಲೇಜ್ ಥರ ದೇವರಲ್ಲೂ ಸೆಲೆಕ್ಟ್ ಆಗಿದೆ, ಈಗೇನೋ ಸೆಲೆಕ್ಟ್ ಆಗ್ತದೆ. ಲೈಕ್ ಚೆನ್ನಾಗಿ ಆಗ್ತಾರೆ ಇದೆ ಅವ್ರಿಗೆ ಆ ರೋಲ್ಸು. ಹೌದು, ಆ ಥರ ರೋಲ್ಸ್ ಒಂದು ಟ್ರೆಡಿಷನಲ್ ಆಗಿ ವಿಲೇಜ್ ಲುಕಿಂಗ್ ಪರ್ಸನ್. ಅವರೇ ಸಿಂಗರ್. ನನಗೆ ಈ ಲುಕ್ ನೋಡಿದ್ರೆ ನನಗೆ ರಂಗಸ್ಥಳಂದೇ ನೆನಪು ಬರ್ತಾ ಇದೆ ಇಲ್ಲಿ. ಅದು ಆ್ಯಕ್ಚುಲಿ ನೋಡು ಮೆಗಾಸ್ಟಾರ್ ಲೈಕ್ ಚಿರಂಜೀವಿ ವಾಕ್ ಸ್ಟೈಲ್. ಇವರೇ ಸಿಂಗರ್. ಫಸ್ಟ್ ಎಲ್ಲ ಟ್ರೋಲ್ ಮಾಡಿಬಿಟ್ರು, ಬಟ್ ಇದು ಲೂಪಲ್ಲಿ ಆಗ್ತದೆ ಎಲ್ಲರಿಗೂ ಸಾಂಗ್. ಹೌದು. ಆದ್ರೆ ವಿಜುವಲ್ಸ್ ಕ್ಯಾಮ್ರಾ ಲೊಕೇಶನ್ ಅದೆಲ್ಲ ಶ್ರೀಲಂಕಾಲ್ಲಿ, ಬ್ಯಾಕ್ಗ್ರೌಂಡ್ ಅಲ್ಲಿ ಶ್ರೀಲಂಕಾದಲ್ಲಿ ಮಹಾರಾಷ್ಟ್ರಲ್ಲಿ ತೆಗೆದರು ಶಾರ್ಟ್ಸ್ ಎಲ್ಲ. ಇದನ್ನು ತಗೊಳ್ಳಿ. ಆ ಮೇಕಿಂಗ್ ಹಿಂದೆ ಅದು CG ಅನ್ಸುತ್ತೆ ಅಷ್ಟೇ. ಮೇಕಿಂಗ್ ಎಲ್ಲ ಮೇಕಿಂಗ್ ಇದೆಲ್ಲ ಸುಕುಮಾರ್. ಮಹಾರಾಷ್ಟ್ರ ಅನ್ಸುತ್ತಲ್ಲ ರೈಲ್ವೆ ಇದೆಲ್ಲ ಬಂದಿದೆ. ಹಾಂ ಅದೆಲ್ಲ ಶ್ರೀಲಂಕಾದಲ್ಲಿದೆ. ಲೊಕೇಶನ್ಗೆಲ್ಲ ಎಷ್ಟು ಮಾಡಿದಾರೆ ಅಂತ ಅಷ್ಟು ಮಾಡಿದ್ರು. ಶ್ರೀಲಂಕಾ ಮಹಾರಾಷ್ಟ್ರ ಎರಡೂ ಇದೆ. ಅದ್ರಲ್ಲಿ ಡ್ರೆಸ್ ಸ್ವಲ್ಪ ಆಕ್ವರ್ಡ್ ಆಯ್ತಾ. ನಾರ್ಮಲ್ ವಿಲೇಜ್ ಗರ್ಲ್ ಥರ ಇದು ಚೆನ್ನಾಗಿರೋದು, ಇದೇನೋ ಚಿತ್ರವಾಗಿದೆ. ಏನ್ ಲೊಕೇಶನ್ ತಗೊಂಡಿದ್ದಾರೆ. ಏನ್ ಡ್ಯಾನ್ಸ್ ಬೆಂಕಿ ಎದ್ಕೊಂಡು. ಅವನು ಸತ್ಯ ಫೇಮಸ್ ಕಾಮಿಡಿಯನ್ ಅವನೀಗ. ಅವನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾನೆ. ಅದೇ ಆ್ಯಕ್ಚುಲಿ ಫೇಮಸ್ ಆಗಿದೆ ಅಲ್ವಾ, ಅದೇ ಸ್ಟೆಪ್ ಮಾಡಿದ್ರು ಅವರು. ಎಲ್ಲಿ ಚೆನ್ನಾಗಿರುತ್ತೆ ನೋಡಿ ಇದು ನೋಡು. ಈ ಸ್ನ್ಯಾಪ್ ಚೆನ್ನಾಗಿ ಅನಿಸ್ತದೆ. ಆ ಲೈಟಿಂಗ್ಸ್ ಹಿಂದೆ ಬಂದ್ಬಿಟ್ಟು. ಅದೇ ಸೊ ಮುಂಚೆ ನಿಮ್ಮಿಂದ ಶುರು ಮಾಡೋಣ. ಅವಿನಾಶ್, ಏ ಥರ ಅನಿಸ್ತು ನಿಮಗೆ? ರಾಮ್ ಚರಣ್ ಅಂದ್ರೆ ಏನು, ಡ್ಯಾನ್ಸ್ ಬಗ್ಗೆ ಏನು ಮಾತೇ ಇಲ್ಲ. ಏನ್ ಸ್ಟೆಪ್ ಹಾಕಿದಾನೆ ಗುರು. ಅವ್ರು ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ಹಿಂದೆ ಫಿಲ್ಮ್ಸ್ ಅಲ್ಲಿ. ಅದೇ correct. ಹಳೆ ರಚ್ಚ ತಗೊಳ್ಳಿ, ಹಳೆ ಫಿಲಿಮ್ಸ್ ಎಲ್ಲ ಮೂವಿ ಡ್ಯಾನ್ಸ್ ಮಾಡ್ತಾನೆ ಅವನು. ಆ್ಯಕ್ಚುಲಿ ಮುಂಚೆ ನೆಗೆಟಿವ್ ಏನಂದ್ರೆ ಲೈಕ್ ಅವ್ನಿಗೆ ಆ್ಯಕ್ಟಿಂಗ್ ಬರಲ್ಲ ಅಂತ. ಬಟ್ ಅದು ರಂಗಸ್ಥಳಮಿಂದ ಅದು ಕ್ವಶನ್ ಇರಲಿಲ್ಲ. ಏನಂದ್ರೆ ಈಗ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ಗೆ ಲೈಕ್ ದೊಡ್ಡ ಸ್ಟೋರಿಗೆಲ್ಲರಿಗೆ ಏನಂದ್ರೆ ರಾಮ್ ಚರಣ್ ಇದ್ರೆ ಸಾಕು, ರಾಮ್ ಚರಣ್ ಇದ್ರೆ ಸಾಕು, ಡ್ಯಾನ್ಸ್ ಇರುತ್ತೆ, ಲೈಕ್ ಸ್ಟೋರಿ ಲೈಕ್ ಆಕ್ಟಿಂಗ್ ಇರುತ್ತೆ, ಇದೆಲ್ಲ ಇವನ್ ಸೂಟ್ ಆಗುತ್ತೆ ಅಂತ ಅವನಿಗೋಸ್ಕರ ಎಲ್ಲ ರೈಟ್ ಮಾಡ್ತಾವ್ರೆ ಸ್ಟೋರೀಸ್ ಎಲ್ಲ. ಅದೇನಂದ್ರೆ ಲೈಕ್ ಅದು ಇಂಪ್ರೂವ್ಮೆಂಟ್. ಏನಂದ್ರೆ ಲೈಕ್ ಎಲ್ಲರೂ ಸ್ಟಾರ್ಟಿಂಗ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಇತ್ತು ಅಂತ ಬಂದಿದ್ದ. ಇವಾಗ ಅವ್ರದ್ದು ಅವನು ಓನ್ ಪರ್ಫಾರ್ಮೆನ್ಸ್ ತೋರಿಸಿದ್ಮೇಲೆ ಎಲ್ಲರೂ ಅಗ್ರಿ ಆಗಿರ್ತಾರೆ. ಓನ್ ವೇ ಅವ್ನು ಪ್ರೂವ್ ಮಾಡ್ಕೊಂಡವನು. ಈಗ ಏನಂದ್ರೆ ಲೈಕ್ ಮುಂಚೆ ಗೊತ್ತಿಲ್ಲ ಲೈಕ್ ಅವ್ನ್ ಚಿರಂಜೀವಿ ಮಗ ಅಂತ, ಈಗ ಏನಂದ್ರೆ ಲೈಕ್ ರಾಮ್ ಚರಣ್ ಅಪ್ಪ ಚಿರಂಜೀವಿ ಅಂತ. ಅದು ಅವನು ಹೆಂಗೆ ಲೈಕ್ ಎಷ್ಟು ಕಷ್ಟಪಡಿ ಲೈಕ್ ಹಿಂಗ್ ಮಾಡ್ಕೊಂಡು ಡೆಡಿಕೇಶನ್ ಹೆಂಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನಂದ್ರೆ ಅವ್ರು ಸ್ವಂತವಾಗಿ ಅವ್ರು ಐಡೆಂಟಿಫೈ ಮಾಡಕ್ಕೆ, ಸಮಾಜಕ್ಕೆ ತೋರಿಸ್ಕೊಳಕ್ಕೆ ಅವ್ರ ಪ್ರಯತ್ನ ಮಾಡ್ತಿರೋ ರಿಸಲ್ಟ್ ಬಂದಿದೆ ಅಲ್ವಾ. ಅದೇ ಈಗ ಅದಲ್ಲ, ಎಲ್ಲರೂ ಆಕ್ಟ್ರೆಸ್ ನೋಡ್ಕೊ, ಎಲ್ಲರೂ ಅಂದ್ರೆ ಬ್ಯಾಕ್ ಗ್ರೌಂಡ್ ಇದ್ರೆ ಇವರು ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದಾರೆ. ಬಟ್ ಎಲ್ಲ NTR ಹೆಂಗ್ ಪ್ರೂವ್ ಮಾಡ್ತಾನೆ, ಬಾಲಕೃಷ್ಣ ಹೆಂಗ್ ಪ್ರೂವ್ ಮಾಡ್ತಾನೆ, ಈಗ ಪವನ್ ಕಲ್ಯಾಣ್ ಹೆಂಗ್ ಪ್ರೂವ್ ಮಾಡ್ತಾನೆ, ಇವನು
ಹೆಂಗ್ ಇವ್ರದ್ದು ಸೆಪರೇಟ್ವೇ ಪ್ರೂವ್ ಮಾಡಕ್ಕೆ ಅಂತ. ಬ್ಯಾಕ್ಗ್ರೌಂಡ್ ಇಂದ ಬಂದ್ರೆ ಜಾಸ್ತಿ ಗ್ರೋ ಆಗಕ್ ಆಗಲ್ಲ. ಇವ್ರದ್ದು ಇದಿದ್ರೆ ಎಫರ್ಟ್ ಇದ್ದಾಗ ಹಾಕಿದಾಗ ಈ ತರ ಬರುತ್ತೆ ರಿಸಲ್ಟ್. ಮತ್ತೆ ಏನಂದ್ರೆ ಲೈಕ್ ಅದು ಬೇರೆ ಇದು ಬೇರೆ ಅಂತ ಎಲ್ಲ ಫಿಲಿಂ ಇಂಡಸ್ಟ್ರಿ ಎಲ್ಲ ಒಂದೇ ಅಂತ ಹೌದು. ಇವರು NTR ತೋರಿಸಿದ್ದಾರೆ. ಕರೆಕ್ಟ್. ಅವಾಗಿಂದ ಫ್ಯಾನ್ ವಾರ್ಸು ಇದೆಲ್ಲ ಸತ್ತೋಗಿದೆ. ಅದಕ್ಕೆ ಎಕ್ಸಾಂಪಲ್ RRR. ಇವರಿಬ್ರು ಆಲ್ರೆಡಿ ಫ್ರೆಂಡ್ಸು, NTR ರಾಮ್ ಚರಣ್. ಅವಾಗಿಂದಾನೆ RRR ಆಯ್ತು. ಅವ್ರೇನ್ ಲೈಕ್ ಆಲ್ರೆಡಿ ಪರ್ಸನಲ್ ಇಂಟರ್ವ್ಯೂ ಅಂತಾನೆ. ಬೆಳಿಗ್ಗೆ ಲೈಕ್ NTR ನಮ್ದು ಬರ್ತ್ಡೇ ಯಾವಾಗ ಅಂದ್ರೆ ನಮ್ ಬರ್ತ್ಡೇ ಅಲ್ಲ, ನಮ್ ಲೈಕ್ ರಾಮ್ ಚರಣ್ ವೈಫ್ ಬರ್ತ್ಡೇ ಈಗ ಅಂದ್ರೆ ನೆಕ್ಸ್ಟ್ ದಿನ NTR ಬರ್ತ್ಡೇ ಅಂತ. ಅಲ್ಲಿ ಬಿಟ್ಟಿದ್ರೆ ನೆಕ್ಸ್ಟ್ ನಿಮಿಷ 12:01ಗೆ NTR ಮನೆಯಲ್ಲಿ ಇರ್ತಾರೆ. ಓಪನ್ ಆಗಿ ಹೇಳಿದ್ರೆ ಏನಂದ್ರೆ ಲೈಕ್ ಇದು ಇಂಡಸ್ಟ್ರಿನ ಲೈಕ್ ಏನಂದ್ರೆ ನಾವೆಲ್ಲ ಒಂದೇ ಯೂನಿಟಿ ಅಂತ ತೋರ್ಸ್ಬೇಕಂತ ಎಲ್ಲರೂ ಈಗ ಗೊತ್ತಾಗ್ತದೆ. ಮುಂಚೆ ಜಾಸ್ತಿ ಇದೆ, ಈಗ ಎಲ್ಲರೂ ಒಂದೇ ಕಡೆ ಸೇರಿಸಿ ಫ್ಯಾನ್ ವಾರ್ಸ್ ಎಲ್ಲ ಬಿಟ್ಟು ಸೌತ್ ಇಂಡಿಯಾ ಅನ್ನೋದನ್ನ ಒಂದೇ ಮಾಡಕ್ ಹೊರಟಿದ್ದಾರೆ. ಸೌತ್ ಇಂಡಿಯಾ ಎಲ್ಲ ಒಂದೇ ಅಂತ ಲೈಕ್ ಏನಂದ್ರೆ ಲೈಕ್ ಈಗ ಯಾರಾದ್ರೂ ಮೂವಿ ಲೈಕ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಸೌತ್ ಇಂಡಿಯಾ ಅಲ್ಲಿ ಲೈಕ್ ಬೇರೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಆ ಮೂವಿ ರಿಲೀಸ್ ಮಾಡ್ತಾರೋ ಪ್ರಮೋಷನ್ ಬರ್ಬೇಕು, ನೀವು ಸಪೋರ್ಟ್ ಮಾಡ್ಬೇಕಂದ್ರೆ ಮುಂಚೆ ಇಬ್ಬರೆಲ್ಲ ಇರ್ತಾರೆ. ಎಲ್ಲ ಇಂಡಸ್ಟ್ರಿ ಯಾರಾದ್ರೂ ಆಗಲಿ ಇಲ್ಲಿ ರಾಮ್ ಚರಣ್, NTR, ಚಿರಂಜೀವಿ, ಮಹೇಶ್ ಬಾಬು ಇವರೆಲ್ಲ ಪವನ್ ಕಲ್ಯಾಣ್ ಎಲ್ಲರಾಗಿ, ಮತ್ತೆ ಈ ಕನ್ನಡದಲ್ಲಿ ಸುದೀಪ್, ಮತ್ತೆ ಉಪೇಂದ್ರ, ಶಿವಣ್ಣ ಇವರೆಲ್ಲರಾಗಲಿ ಎಲ್ಲಾದ್ರೂ ಈಗ ಒಂದೇ ವೈಬಲ್ ಇದಾರೆ. ಏನಂದ್ರೆ ಫಿಲ್ಮ್ ಇಂಡಸ್ಟ್ರಿ, ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಅಂತ ಕಂಟೆಂಟ್ ಚೆನ್ನಾಗಿ ಕೊಡ್ಬೇಕು, ಜನರನ್ನ ಅಟ್ರಾಕ್ಟ್ ಮಾಡ್ಬೇಕು ಅನ್ನೋ ರೇಂಜ್ ಅಲ್ಲೇ ಇದೆ. ಈಗ ಹೇಗ್ ಫೋಕಸ್ ಇದೆ ಅಂದ್ರೆ ಅವ್ರ ಫೋಕಸ್ ಬಂದ್ಬಿಟ್ಟು ಅವ್ರ ಟ್ಯಾಲೆಂಟ್ ಏನೇನ್ ಗೊತ್ತಿದನೋ ಫಿಲ್ಮ್ ಬಗ್ಗೆ 100% ಎಫರ್ಟ್ ಕೊಡ್ತಾ ಇದಾರೆ ಅವರು. ಹೌದು. ಈಗ ಈ ಮೂವಿಗೋಸ್ಕರ ನೋಡಿದ್ರೆ ಲೈಕ್ ಇದು ಪೆದ್ದಿ ಏನೋ 27 ಮಾರ್ಚಲ್ಲಿ 2026 ಹೌದು ನೆಕ್ಸ್ಟ್ ಇಯರ್ ಮಾರ್ಚ್ 27th ಮಾರ್ಚ್ 2026 ಅವಾಗ ರಿಲೀಸ್ ಆಗ್ತಾ ಇದೆ. ಅದು ಮಿಸ್ ಮಾಡಲ್ಲ ಅಂತ ಹೇಳಿದ್ರು ಲೈಕ್ ಡೈರೆಕ್ಟರ್ ಅವರು, ಡೇಟ್ ಏನು ಚೇಂಜ್ ಮಾಡಲ್ಲ ಅಂತ. ಈಗ ಆಲ್ರೆಡಿ ಮುಗೀತು, ಲೈಕ್ ಸ್ವಲ್ಪ ಏನಂದ್ರೆ ಪೋಸ್ಟ್ ಎಡಿಟಿಂಗ್ ಇದೆಲ್ಲ ಪ್ರೊಡಕ್ಷನ್ಸ್ ಅದೆಲ್ಲ ಇರ್ತವೆ. ಅದೇ ರಿಲೀಸ್ ಆದ್ಮೇಲೆ ನೋಡ್ಬೇಕು ಹೆಂಗಿರುತ್ತೆ. ಇದು ಪ್ಯಾನ್ ಇಂಡಿಯಲ್ಲಿ ಬಂತು. ಏನಂದ್ರೆ ಲೈಕ್ ಈ ವಿಡಿಯೋ ಎಷ್ಟು ವ್ಯೂಸ್ ಆಲ್ರೆಡಿ ಆಗಿದೆ. ನಾವು ಸ್ವಲ್ಪ ಲೇಟ್ ಆಗಿದ್ವಿ, ಬಟ್ ಸ್ವಲ್ಪ ಅಲ್ಲ ತುಂಬಾ ಲೇಟ್ ಆಗಿದೆ. ತುಂಬಾ ಲೇಟ್ ಆಗಿದ್ವಿ ಈ ರಿಯಾಕ್ಷನ್ ಕೊಡಕ್ಕೆ. ನಾನು ಫುಲ್ ವಿಡಿಯೋ ನೋಡ್ಲಿಲ್ಲ. ಲೈಕ್ ನಾನು ಇವಾಗ ಇದು ಚಾನಲ್ ಸ್ಟಾರ್ಟ್ ಆದ್ಮೇಲೆ ನಾನು ಫ್ಯಾನ್ ಆದ್ರೂ ಏನಾದ್ರು ಲೈಕ್ ರಿಯಾಕ್ಷನ್ ಕರೆಕ್ಟ್ ಆಗಿ ಕೊಡ್ಬೇಕಂತ ಈಗ ನೋಡ್ತಾ ಇದೆ ಫುಲ್. ಹೌದು, ನಾವು ದಿನನಿತ್ಯ ಕೆಲಸದಲ್ಲಿ ನಾವು ಬಿಸಿ ಆಗೋದ್ರಿಂದ ಸ್ವಲ್ಪ ಡಿಲೇ ಆಗ್ತಿದೆ. ಆದ್ರೂ ನಾವು ಆದಷ್ಟು ಪ್ರಯತ್ನ ಮಾಡ್ತಿದೀವಿ ನಿಮ್ ಮುಂದೆ ಬರಕ್ಕೆ, ನಮ್ಮ ರಿಯಾಕ್ಷನ್ ಯಾವ ತರ ಇದೆ ಅಂತ ನಿಮ್ಗೆ ತೋರ್ಸಕ್ಕೆ ಈ ವಿಡಿಯೋ ಮುಖಾಂತರ. ನಿಮ್ ಎಫರ್ಟ್ ಸ್ವಲ್ಪ ಇರ್ಬೇಕು. ಸ್ವಲ್ಪ ಸಬ್ಸ್ಕ್ರೈಬ್ ಅನ್ನೋದನ್ನ ಒತ್ತಿ, ಬೆಲ್ ಐಕನ್ ಒತ್ಬಿಡಿ ಸಾಕು. ಹೌದು, ಆದ್ರಿಂದ ನಮಗೆ ಪ್ರೋತ್ಸಾಹ ಬರುತ್ತೆ, ನಾವು ಇನ್ನೂ ಜಾಸ್ತಿ ಮಾಡ್ಬೇಕು ಅನ್ನೋದಕ್ಕೆ. ನಿಮ್ಗೇನಿಲ್ಲ, ನಾವ್ ಏನಾದ್ರು ಮಿಸ್ ಮಾಡಿದ್ರೆ ಲೈಕ್ ಸಾಂಗು ಯಾವುದಂದ್ರು ಜಸ್ಟ್ ಕಮೆಂಟ್ ಮಾಡಿ. ನಾವು ಮೋಸ್ಟ್ಲಿ ನೆಕ್ಸ್ಟ್ 2 days 3 days ಇಂದ ರಿಯಾಕ್ಟ್ ಮಾಡಿ ಪೋಸ್ಟ್ ಮಾಡಕ್ಕೆ ಟ್ರೈ ಮಾಡ್ತಿದ್ವಿ. ಸಬ್ಸ್ಕ್ರೈಬರ್ಸ್ ಯಾವ್ದು ಬೇಕೋ ನಾವು ಅದೇ ಮಾಡ್ಬೇಕಂತ ನಮ್ದಿದೆ. ಹೌದು, ನೀವು ಎಲ್ಲರೂ ಕಾಮೆಂಟ್ ಮಾಡಿ ಎಷ್ಟು ಈ ರಿಯಾಕ್ಷನ್ ಬೇಕು, ಈ ಕಾಮೆಂಟ್ ಲೈಕ್ ಈ ಸಿಚುವೇಶನ್ ಅಲ್ಲಿ ಈ ರಿಯಾಕ್ಷನ್ ಚೆನ್ನಾಗಿದೆ, ಇದು ಹಿಂಗೆ ಕೊಡ್ಬೇಕು, ಅದೆಲ್ಲ ನಮ್ಗೆ ಕೆಲವು ಕಮೆಂಟ್ಸ್ ಎಲ್ಲ ಬಂದಿದಾವೆ. ನಿಮ್ಮ ರಿಯಾಕ್ಷನ್ ಆತರ ಇದೆ, ಈ ತರ ಇದೆ, ಸ್ವಲ್ಪ ನೀವು ಇಂಪ್ರೂವ್ ಆಗಬೇಕು ಅಂತ ಹೇಳಿ ಅದನ್ನೆಲ್ಲ ಇಂಪ್ರೂವ್ ಮಾಡ್ಕೊಂಡು ಬರ್ತಾ ಇದೀವಿ. ಹೌದು, ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಇದೀವಿ. ನೀವು ಇನ್ನೂ ಸಲಹೆ ಕೊಟ್ರೆ ಇನ್ನೂ ನಾವು ಇನ್ನೂ ಬಹುಪೂರ್ವವಾಗಿ ಪ್ರಯತ್ನವನ್ನು ಇನ್ನೂ ಜಾಸ್ತಿ ಮಾಡ್ತೀವಿ. ಇವರು ಕನ್ನಡ ಬಹಳ ಕಷ್ಟ. ಇಷ್ಟು ಮಾತಾಡ್ತಾರೆ ಅಂದ್ರೆ ಮೆಚ್ಕೋಬೇಕು. ನಾನು ಆಕ್ಚುಲಿ ತೆಲುಗುವನು, ಬಟ್ ಏನಂದ್ರೆ ಲೈಕ್ ಪ್ಯೂರ್ ಕನ್ನಡದಲ್ಲಿ ಮಾಡ್ಬೇಕು ವಿಡಿಯೋ ಅಂತ ಪ್ಯೂರ್ ಕನ್ನಡದಲ್ಲಿ ಮಾತಾಡ್ತವನೆ. ಈಗ ಸ್ವಲ್ಪ ಏನಂದ್ರೆ ಸ್ವಲ್ಪ ಲ್ಯಾಗ್ ಇರುತ್ತೆ, ಯಾಕಂದ್ರೆ ನಾನು ಯೋಚನೆ ಮಾಡ್ಬೇಕು ಈ ವರ್ಡ್ಸ್ ಎಲ್ಲ ಸರಿಯಿಲ್ಲ ಅಂತ. ಅದಕ್ಕೆ ನಾನು ಸ್ವಲ್ಪ ಲ್ಯಾಗ್ ಅಲ್ಲಿ ಮಾಡ್ತಾ ಇದ್ದೀನಿ, ಡಿಲೇ ಬರುತ್ತೆ ಮಾತಲ್ಲಿ. ದಟ್ಸ್ ಫೈನ್. ಇದು ಇವ್ರು ಮಾತಾಡೋದು ಸ್ಟೈಲು ಇವ್ರವ್ರು ಕಲಿತಿದ್ದಾರೆ, ಕಲೀಲಿ. ನಾವು ಪ್ರೋತ್ಸಾಹ ಕನ್ನಡ 70% ಬಂದಿದೆ, ಬಟ್ ನಾನು ತೆಲುಗು ಮಾಟ ಒಂದೇವಿಲ್ಲ. ಬಟ್ ಏನಂದ್ರೆ ಲೈಕ್ ಫುಲ್ ಎಲ್ಲ ಕನ್ನಡದಲ್ಲಿ ಇರ್ಬೇಕಂತ ಮಾಡ್ತಾ ಇದ್ದೀನಿ. ಅದಕ್ಕೆ ಚಪ್ಪಾಳೆ. ಎಸ್, ಆಬ್ವಿಯಸ್ಲಿ ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಹಿಂಗೆ ವಿಡಿಯೋ ಮಾಡ್ತಾ ಇದ್ರೆ
ಆಬ್ವಿಯಸ್ಲಿ ನಮ್ಗಿಂತ ಚೆನ್ನಾಗಿ ಕನ್ನಡ ಮಾತಾಡಿದ್ರು ಮಾತಾಡ್ಬೋದು, ಹೇಳಕ್ಕಾಗಲ್ಲ. ಬರುತ್ತೆ ಅದು ಕಲಿಬೇಕು, ಎಲ್ಲ ಲ್ಯಾಂಗ್ವೇಜ್ ಅಲ್ಲ, ಕಲಿಬೇಕು, ನೀವು ಎಲ್ಲ ಲ್ಯಾಂಗ್ವೇಜ್ ಇಂಟ್ರೆಸ್ಟ್ ಗೊತ್ತಿರ್ಬೇಕು. ತೋರಿಸ್ತಿದ್ದೀರಲ್ಲ, ಅದಕ್ಕೆ ಮೆಚ್ಚಬೇಕು. ಅದೇ ಸೊ ಸದ್ಯಕ್ಕೆ ಇಷ್ಟೇ. ಇವತ್ತಿನ ವಿಡಿಯೋ ಮುಖಾಂತರ ನಮ್ಮ ಪೆದ್ದಿ ಸಾಂಗ್, ಮೊದಲನೇ ಸಾಂಗ್ ಚಿಕ್ರಿ ಚಿಕ್ರಿ ಸಾಂಗ್ ರಿಯಾಕ್ಷನ್ ಇದು. ಒಳ್ಳೆ ವೈಬ್ ಇದೆ ಸಾಂಗ್ ಅಲ್ಲಿ, ಎಲ್ರು ನೋಡಿ ಚೆನ್ನಾಗಿದೆ. ಮೂವಿ ಇನ್ನು ಹೆಂಗಾಗುತ್ತೆ ಗೊತ್ತಿಲ್ಲ, ನೋಡ್ಬೇಕು. ಒಂದ್ಸಲ ಅಲ್ಲ, ಲೈಕ್ 3 ಸಲ 4 ಸಲ ಆ ಸಾಂಗ್ ನ ರಿಪೀಟ್ ಕೇಳ್ಬೇಕು. ಕೇಳಿ, ಅದು ಲೂಪಲ್ ಆಗುತ್ತೆ ನಿಮ್ಗೆ ಅಂತ. ನಿಮ್ ಲ್ಯಾಂಗ್ವೇಜ್ ಅಲ್ಲಿ ಕೇಳಿ, ಲೈಕ್ ಎಲ್ಲ ಲ್ಯಾಂಗ್ವೇಜ್ ಇದು ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಇದೆ. ನಿಮ್ಮ ಲ್ಯಾಂಗ್ವೇಜಸ್ ಅಲ್ಲಿ ನೋಡಿ. ನಾವು ಪ್ರತ್ಯೇಕವಾಗಿ ಕನ್ನಡದಲ್ಲಿ ಹೇಳ್ಬೇಕಂತ ನಾವು ಹೇಳ್ತಿದೀವಿ. ಯಾಕಂದ್ರೆ ಇದು ಒರಿಜಿನಲ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ತೆಲುಗು ಆಗಿರೋದ್ರಿಂದ ನಾವು ತೆಲುಗು ವಿಡಿಯೋ ಪ್ಲೇ ಮಾಡಿದೀವಿ ಅಷ್ಟೇ. ಸದ್ಯಕ್ಕಿಷ್ಟೇ. ಹಿಂಗೆ ನೋಡ್ತಾ ಇರಿ ನಮ್ಮ ವಿಡಿಯೋಸ್ನ. ಥ್ಯಾಂಕ್ ಯು ಫ್ರಮ್ ಕ್ಯಾಪ್ ಕ್ಯಾಮ್.